ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಬಸವನ್ ಜಂಗಮವನ್ ಬಸವಾಯನ ರಕ್ಷಿಪುದನ ಸಂಗನ ಬಸವ ಶರಣಾರ್ಥಿ ಸ್ವಲ್ಪ ಗಮನ ಇಟ್ಟುಕೊಳ್ಳೋದು ಅಂಬಿಗರ ಚೌಡೆ ಏನು ಧರಿಸಿದ ಒಬ್ಬರ ಧರಿಸಿದೆ ಹಣಿ ಮೇಲೆ ಏನದ ಕೊಳ ಏನದ ಒಂದು ಈ ಸುತ್ತಲೂ ಹಳ್ಳಿಯ ಒಂದು ಶಿಕ್ಷಕರ ಪತ್ತಿನ ಸಂಘ ಐತಿ. ಬೆಂತೂರು, ಆಮೇಲೆ ಕುರ್ತಕೋಟಿ, ಶಿತಾಲಹರಿ, ಹರ್ತಿ, ಈ ಎಲ್ಲ ಕ್ಲಸ್ಟರ್ನ ಶಿಕ್ಷಕರ ಒಂದು ಸಂಘ ಐತಿ. ಆ ಒಂದು ಸಂಘದಲ್ಲಿ ಸಹ ನಿರ್ದೇಶಕರಾಗಿ ಆಯ್ಕೆ ಮಾಡ್ಯಾರ ನನಗೆ. ಅದು ಸಹ ನನ್ನ ಗೆಲುವಲ್ಲ, ನನ್ನ ಅಂಬಿಗ ಸಮಾಜದ ಗೆಲುವು. ಯಾಕೆ ಹೇಳಿದ್ರಪ್ಪ ಅಂಬಿಗ ಸಮಾಜವನ್ನ ಕೀಳು 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 ಅನ್ಕೊಂತ ನಮ್ದು ಕೆಳಜಾತಿ ಅಂತ ಹಿಂದಕ್ಕೆ ದಬ್ಬಿಟ್ರ. ಹೌದಾ? ಅವ್ರನ್ನೆಲ್ಲ ನಾವೆಲ್ಲರೂ ಸೇರಿ ನಾವೆಲ್ಲ ಮನಸ್ಸು ಮಾಡಿದ್ರೆ ಅದು ಯಾವುದು ದೊಡ್ಡದಲ್ಲ. ಪ್ರತಿ ನಮ್ಮ ಮನೆಯ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋಣ. ಇವತ್ತು ನಾವೊಂದು ನಮ್ಮ ಬಡತನ ಐತಿ ಖರೆ, ನಾನು ಬಡತನದಲ್ಲೇ ಬಂದವಳು, ಆದ್ರೆ ಸಾಧಿಸಿದ್ರೆ ಯಾವುದೂ ಸಣ್ಣದಲ್ಲ. ಹೌದಾ? ಪ್ರತಿಯೊಂದು ದೊಡ್ಡದ ಅಂತ ಅನ್ಕೊಳ್ಳೋಣ, ಆದ್ರೆ ನಾವು ಮನಸ್ಸು ಮಾಡ್ಬೇಕು. ಒಂದೊಂದು ಉಪವಾಸ ಇರ್ಲಿ, ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಿಡಬಾರ್ದು. ಶಿಕ್ಷಣ ಕೊಡ್ರಿ. ಮತ್ತೆ ನಿಮ್ದು ಎಷ್ಟೇ ತೊಂದರೆ ಇರಲಿ, ತಾಪತ್ರ ಇರಲಿ, ಹೇಳಕ್ ಕುಂದ್ರೆ ಒಂದು ದಿನಾನ ಆಗಲ್ಲ, 2 ದಿನಾನ ಆಗುತ್ತೆ ಅಂತ ಹೇಳ್ತೀರಿ ನೀವು. ಹೇಳಿ, ಬ್ಯಾಡ ಅನ್ನಲ್ಲ, ಆದ್ರೆ ಶಿಕ್ಷಣ ಕೊಡೋದು ಮಾತ್ರ ಬಿಡಬಾರ್ದು. ಮಕ್ಕಳಿಗೆ ಶಾಲೆಗೆ ಹೋಗೋದನ್ನ ತಪ್ಪಿಸ್ಬೇಡ್ರಿ. ನೀವು ಪ್ರೋತ್ಸಾಹ ಕೊಡ್ಬೇಕು ಮಕ್ಕಳಿಗೆ. ಇವತ್ತೊಂದಿನ ಬಿಟ್ರೇನಲ್ಲ, ನಾಳೊಂದಿನ ಬಿಟ್ರೇನ, ಅದು ಬೇಡ. ಶಿಕ್ಷಣ ಕೊಡೋಣ, ಮಕ್ಕಳು ಉದ್ಧಾರ